ಅಯ್ಯ ಮಗಳೇ, ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ನನಗೊಂದು ವರವನ್ನು ಕೊಟ್ಟಿರುವಳು. ಅದು ಏನಂತ ಕೊಟ್ಟಿರುವ ಮಗಳೇ? ಆ ವರವನ್ನು ನೀನು ಇಲ್ಲ ಎನ್ನದಂತೆ ನನಗೆ ದಯ ಪಾಲಿಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆ. ನಿನ್ನ ಪಾದಗಳಿಗೆ ಅಹೋ ಎನ್ನ ಮುದ್ದುಗಿಳಿಯಾದ ಉಷಾದೇವಿ, ಅಪ್ಪಯ್ಯ ಇತ್ತ ಬಾರೆ ಅಮ್ಮಯ್ಯ ಯಾರಿಗೋ ಎನ್ನ ತುಣಿಯ ಮೇಲೆ ಕೂಡುವ. ಅಹೇ ನಂದಿನಿ, ನೂತನವಾದ ಮಾತುಗಳನ್ನು ಕೇಳಿ ಎನ್ನ ಮನಕ್ಕೆ ಹರಸ ಉಂಟಾಗಿತ್ತು. ಏ ಕಂದ, ನಿನ್ನ ಜನಕನಾದ ಎನ್ನ ಮೇಲೆ ಅದು ಎಷ್ಟು ಸಂಶಯ ಇದೆ ನಿನಗೆ? ನೀನ ಕೇಳಬೇಕಾಗಿರುವುದು ಏನು ಕೇಳ ಮಗಳೇ. ಎನ್ನ ಜೀವವಿರುವ ತನಕ ಹೋರಾಡಿ ಅಂದುಕೊಡೆಯನು. ಓ ಮಗಳೇ, ನೀನು ಕೇಳುವ ವಸ್ತು ಈ ಭೂಲೋಕದಲ್ಲಿಯೋ ಅಥವಾ ಆ ಕೈಲಾಸದಲ್ಲಿ ಪಾತಾಳ ಲೋಕದಲ್ಲಿ ಅಡಗಿದ್ದರೆ ಬಿಡದ ತಂದು ಕೊಡುವ ಮಗಳೇ. ಬುದ್ಧಿ ಸಂಪನ್ನ ತಂದೆ. ಅದೇ ಮಗಳೇ, ತಂದು ಕೊಡುವೆಯಾ? ಆಗುವುದಾದರೆ ತಂದು ಕೊಡುವ ಮಗಳೇ. ತಂದೆ. ಅವ ಮಗಳೇ, ತಂದೆ. ಅಯ್ಯೇ ಮಗಳೇ, ನಾನು ಕೇಳುವುದನ್ನು ತಂದು ಕೊಡದೆ ಎನ್ನ ಮೇಲೆ ಕೋಪ ತಾಳದೆ ಎನ್ನನ್ನು ಆಚೆಗೆ ತಳ್ಳದಂತೆ ಎನ್ನನ್ನು ಬಾಯಿಗೆ ಬಂದಂತೆ ಬೈಯದಂತೆ ಎನ್ನ ಮಾತನ್ನು ನಡೆಸಿಕೊಡಬೇಕೆಂದು ನಿನ್ನಲ್ಲಿ ಕೇಳಿಕೊಳ್ಳುತ್ತೇನೆ ತಂದೆ. ಇದನ್ನು ಕೇಳುವುದಕ್ಕೆ ನಾನು ಇಲ್ಲಿ ತನಕ ಬಂದೆ. ಅಹೋ ನನ್ನ ಮೋಹದ ಮಗಳಾದ ಉಷಾದೇವಿ, ಅಪ್ಪಯ್ಯ ನಿನ್ನ ಎತ್ತ ತಂದೆ ಮುಂದೆ ನಿನ್ನ ಮನದ ಆಸೆಯನ್ನು ಕೇಳುವುದಕ್ಕೆ ನೀನಿಷ್ಟು ಸಂಶಯ ಪಡುವುದಕ್ಕೆ? ಅಹೇ ಎನ್ನ ಮೋಹದ ಕುಸೆ ಜನಕ, ಎನ್ನ ಮೇಲೆ ನಿನಗೆ ಸಂಶಯವೆಂಬ ಭೂತ ಹಿಡಿದಿರುವುದು. ನಿನ್ನ ಚಿಕ್ಕಂದಿಲಿಂದ ಹಕ್ಕರತೆಯಿಂದ ಸಾಕಿ ಸಲುವುದನು ನಿನ್ನ ಮನದ ಆಸೆಯನ್ನು ಕೇಳ ಮಗಳೇ. ತಡವು ಮಾಡುವ ತಂದು ಕೊಡುವನು ಹೇಗೆ ತಂದೆ. ಏ ಮಗಳೇ, ಮಗಳ ಮೇಲೆ ಚೀರಾಡುವೆಯಾ ತಂದೆ? ಮಗಳೇ, ಇವಾಗ ಹೇಳುವುದು ಚೆನ್ನಾಗಿ ಕೇಳು.
ಸಾಧ್ಯವಿಲ್ಲ ಮಗಳೇ. ತಂದೆ, ಏ ಮಗಳೇ, ನನ್ನ ತಾಯಿಯಾದ ಗಿರಿಜಾದೇವಿಯು ನಿನ್ನ ಸ್ವಪ್ನದಲ್ಲಿ ಬಂದ ಪುರುಷನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲವೆಂದು ಅನುಗ್ರಹ ಮಾಡಿದಳು. ಆದ ಕಾರಣ ಅನಿರುದ್ಧನೇ ಎನ್ನ ಪ್ರಾಣಪತಿ ಎಂದು ತಿಳಿದುಕೊಂಡಿರುವನು. ತಂದೆ, ನಿರಾಕರಿಸಬೇಡಿ ಎಂದೆ. ಮಲ್ಲಮತಿಯೇ, ನಿನಗೇನು ಹುಚ್ಚಿಡಿತು ಹೇಗೆ? ಏ ಮಗಳೇ, ಎನ್ನಂತ ವೀರಾದಿ ವೀರನ ಮುಂದೆ ಆಪದ ಸಿಂಗಲಕನಾದ ಬಲ್ಲಕೃಷ್ಣನ ಹೆಸರನ್ನು ಎತ್ತಿದರೆ ಹೃದಯದಲ್ಲಿದ್ದ ಕೋಪವು ಬೆಂಕಿ ಉರಿಯದ್ದು ಬೆಚ್ಚರಿಸುವುದು. ಆ ಗೋಪಾಲನ ಹೆಸರನ್ನು ಹೇಳಿ ಎನ್ನ ಕೋಪವನ್ನು ಕೆಣಕಬೇಡ. ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಆಡಬೇಡ ಮಗಳೇ. ಮಾಡದೀರು ಎನ್ನೋಳು ಶ್ರೀಕೃಷ್ಣನ ರಗಳೇ. ಮಗಳ ಆಸೆಯನ್ನು ನೆರವೇರಿಸುತ್ತೇನೆ ಎಂದು ಹೇಳಿದೆಯಲ್ಲ, ಎಂದಿಗೆ ಸಾಧ್ಯವಿಲ್ಲ ಮಗಳೇ. ಇವಾಗ ಸಾಧ್ಯವಿಲ್ಲ ಎಂದು ಹೇಳ್ತೀಯ? ಹೌದು ಮಗಳೇ. ನಿನ್ನ ಮಾತು ನಾನು ಕೇಳುವುದಿಲ್ಲ. ನೀನು ಕೇಳುವುದಿಲ್ಲ, ನಾನು ಕೇಳುವುದಿಲ್ಲ. ನಾನು ಕೇಳುವುದಿಲ್ಲ. ಆಯ್ತಂಗದ ಸಾಧ್ಯವಿಲ್ಲ ಮಗಳೇ. ಮಗಳೇ, ನಾನು ಚಿಕ್ಕವಳಿರುವಾಗ ನಿಂದಲೂ ನಿನ್ನನ್ನು ಏನನ್ನು ಕೇಳಿದವಳು. ಹೌದು ಮಗಳೇ. ಇದು ಒಂದೇ ಎನ್ನ ಮನದಾಸೆಯಾಗಿದೆ. ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಎನ್ನ ಮಾತಿಗೆ ಇಲ್ಲ ಎನ್ನದೆ ಮಗಳೇ, ಎನ್ನ ಮಾತಿಗೂ ಇಲ್ಲ ಎನ್ನದೆ ಆಗುವ ಕಾರ್ಯವಾಗಿದ್ದರೆ ಸಾಧ್ಯವಾಗಿ ನಡೆಸಿಬಿಡುವುದು ಸುಂದರಿ. ಮಗಳೇ, ಅನಿರುದ್ಧನನ್ನು ಹೇಗಾದರೂ ಮಾಡಿ ತೋರಿಸಿಕೊಡಬೇಕು ತಂದೆ. ಇಂತನ್ನು ನಿರಾಕರಿಸಬೇಡ ಎಂದೆ. ಅಹೋ ಎನ್ನ ಪ್ರೇಮದ ಕುಮಾರಿಯೇ, ಅಹೋ ಎನ್ನ ಪ್ರೇಮದ ಕುಮಾರಿಯೇ, ಜನಕ ಶ್ರೀಮನ್ನಾರಾಯಣನೆಂದು ಬಿರುದಾಂಕಿತನಾದ ಶ್ರೀಕೃಷ್ಣನೆಂಬ ಆತಮನು ತನ್ನ ಸರಿ ವೈರೇಣ ಎದೆಗೊಟ್ಟು ಯುದ್ಧವನ್ನು ಮಾಡಬಾರದು. ಏನಿಯಂತೆ ಮೋಸ ಮಾಡಿ ರಕ್ಕಸರನ್ನು ಸಂಹರಿಸಿದನು. ಅಂತ ಕೈಲಾಗದವನ ಮನೆ ತನಕ ನಿನ್ನಂ ಕೊಟ್ಟರೆ ಸಿಟ್ಟಿ ಪಾಲಕರೆಲ್ಲರೂ ಎನ್ನಂ ಆಸೆ ಮಾಡ್ಯಾರು. ಇಕೋ ಈ ಸಭೆಯಲ್ಲಿ ಕುಳಿತಿರುವ ಜನರು ಚೈಕಪ್ಪಾಳನ್ನಿಟ್ಟಾರು, ಗಕ್ಕನೆ ನೊಕ್ಕರು. ಏ ಮಗಳೇ, ತಂದೆ, ಅಂತವನ ಮನೆಗೆ ನಿನ್ನಂ ಕೊಟ್ಟ ಕಿಡಿಕಿಡಿಯಾಗಿ ಕುಂದಿರುವುದಿಲ್ಲ. ನಿನ್ನಂ ಯಾವುದಾದರೊಂದು ಕಾರ್ ಮಡುವಿನೊಳ್ಳು ಕೂದಲೇಸು. ಆ ಬಂಡ ಪುಂಡರಾಕಿ ಸಿದ್ಧಿ ಎತ್ತ ಮೇಲೆ ಮಗಳೇ ಮಾಡುತ್ತಿರುವ ಅಪ್ಪಯ್ಯ, ಮಗಳೇ, ನಾನು ರಗಳೆಯನ್ನು ಮಾಡಬಾರದೆ. ಹೌದು ಮಗಳೇ, ನಿನ್ನ ಮಾತನ್ನು ಕೇಳಬೇಕು. ಹೌದು ಮಗಳೇ.
ಜಗತ್ತಿನಲ್ಲಿ ಇವಾಗ ಯಾರು ಕೇಳುವರು ತಂದೆ ಮಾತು? ನಾನು ಕೇಳದಿದ್ದರೆ ಸುಮ್ಮನಿರುವುದಿಲ್ಲ ಮಗಳೇ. ಸುಮ್ಮನಿರುವುದಿಲ್ಲವೇ? ಹೌದಾ ಮಗಳೇ? ತಂದೆ ಅದೇ ಮಗಳೇ, ಕೇಳು. ಅದೇ ಚೆನ್ನಾಗಿ ಕಳಿಸಿ ಮಾಡ್ಬೇಡ ಪದ ಇದೇ ಮಾಡ್ಬೇಡ. ಅಪ್ಪಯ್ಯ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಮ್ಮ ಮಗಳೇ. ಅಹೋ ಜನಕ, ಅಹೇ ಮಗಳೇ, ಸೊಕ್ಕಿನಿಂದ ಮೆರೆಯುವ ದೈತ್ಯರ ಸಂಹಾರ ಮಾಡುವುದಕ್ಕಾಗಿಯೇ ಶ್ರೀಕೃಷ್ಣ ಪರಮಾತ್ಮನು ಜಗದೋದ್ಧಾರ ಮಾಡೋದರಲ್ಲಿ ಯಾವ ತಪ್ಪಿಲ್ಲವಲ್ಲ? ಅವರ ಸುದ್ದಿ ಅನ್ನ ಮುಂದೆ ಹೇಳಬೇಡ ಮಗಳೇ. ಅಪ್ಪಯ್ಯ, ಅಯ್ಯೇ ಮಗಳೇ, ಇದರಂತೆ ಶ್ರೀಕೃಷ್ಣನ ಮಗನಾದ ಅನಿರುದ್ಧನನ್ನು ರಾಕ್ಷಸರ ಕುಲದವನ ತಂದೆ, ಇದನ್ನು ತಿಳಿದು ನೋಡು ಮುಂದೆ. ಅಹೋ ಚಿನ್ನದ ಗೊಂಬೆಯಂತಿರುವ ಮೋಹದ ಮಗಳೇ, ತಂದೆ ನಿನ್ನ ಮೈಯಲ್ಲನೆ ಬಿಸಿ ರಕ್ತದ ಚಲನೆಯಿಂದ ನಿನ್ನ ಬುದ್ಧಿಗೆ ಏನು ಮಂಕು ಕವಿದಿರಬಹುದು, ಇದೆಲ್ಲ ನಿನಗೆ ತಿಳಿಯುವುದಿಲ್ಲ. ಸುಮ್ಮನೆ ನಿನ್ನ ಅಂತಃಪುರದಲ್ಲಿ ಸೆಕೆರೋಡಿಗೂಡಿ ಆನಂದದಿಂದ ಕಾಲವನ್ನು ಕಳಿ ಕಂಡಿ ಆವಿಷೆ ಮರೆತು ಬಿಡುವ ಆ ನಿರುದ್ರನ ಹಸೆ. ಅಪ್ಪಯ್ಯ, ಏ ಮಗಳೇ, ನಾನು ಮರೆಯಬೇಕೆ? ಹೌದು ಮಗಳೇ, ಮರೆಯುವುದಿಲ್ಲ. ಏತಕ್ಕೆ ಮರೆಯುವುದಿಲ್ಲ ಮಗಳೇ? ನನ್ನ ತಾಯಿ ನನಗೆ ಸ್ವಪ್ನವು ಕಂಡದಲ್ಲಿ ನಿನಗೆ ಅನಿರುದ್ಧನೇ ಪತಿ ಎಂದು ಹೇಳಿರುವುದಕ್ಕಾಗಿಯೇ ಮರೆಯುವುದಿಲ್ಲ. ಅದು ನಿಜವೆಂದು ತಿಳಿಯಬಾರದು ಮಗಳೇ. ತಿಳಿಯಬಾರದೆ? ಹೌದು ಮಗಳೇ. ತಂದೆ, ಅಹೇ ಮಗಳೇ, ದೇವರು ಬಂದು ಹೇಳಿದ ಮೇಲೆ ತಿಳಿಯಬೇಕಲ್ಲವೇ? ಅದೆಲ್ಲ ಭ್ರಮ ಮಗಳೇ. ಭ್ರಮೆ ಅವನು ಮಗಳೇ, ನಿನಗೆ ನಿನಗೆ. ಅಪ್ಪಯ್ಯ, ಅಹೇ ತಂದ ತಂದೆ, ಮಗಳೇ, ಎಂತ ಮಗಳ ಮಗಳಾಗಿದ್ದಿ ಮಗಳೇ. ಅಪ್ಪಯ್ಯ, ಅಹೇ ಕಂದ, ಶಂಕರ ಮಠದಲ್ಲಿ ಪಾರ್ವತಿ ನನಗೆ ಅನಿರುದ್ಧನೇ ಪತಿ ಎಂದು ಅದು ಹೇಳಿದ ಏನಂತ ಹೇಳಿ ನೋಡ ಮಗಳೇ. ತಂದೆ, ಅಹೇ ಕಂದ, ಅನಿರುದ್ಧ ನನ್ನೇ ಪತಿಯೆನ್ನುವೆನು, ಅವನನ್ನು ಬಿಟ್ಟು ಹೋಗಲಾರೆ. ಅನಿರುದ್ಧ ನನ್ನೇ ಪತಿಯೆನ್ನುವೆನು, ಅವನನ್ನು ಬಿಟ್ಟು ಹೋಗಲಾರೆ. ಎಂದು ಮಾಯವಾದರೆ ಅಪ್ಪಯ್ಯ, ಅಹೇ ಮಗಳೇ. ನನಗೆ ಮಂಕು ಆವರಿಸಿದೆ ಎಂದು ಹೇಳಿದೆಯಾ? ಹೌದು ಮಗಳೇ. ಹೌದು, ನನಗೆ ಮಂಕು ಆವರಿಸಿದೆ. ಹೌದು ಮಗಳೇ. ತಂದೆ, ಏ ಕಂದ, ನಮ್ಮ ಅರಮನೆಯಲ್ಲಿ ಹಾ ನಾನು ನಿದ್ದೆ ಮಾಡುವ ಸಮಯದಲ್ಲಿ ಹಾ ನನಗೊಂದು ಸ್ವಪ್ನವು ಅದು ಕಂಡಿದೆ. ಏನಂತ ಕಂಡಿರೋದು ಸ್ವಪ್ನ ನನ್ನ ಮಗಳೇ? ತಾಯಿಯಾದ ಗಿರಿಜಾದೇವಿಯು ನಿನ್ನ ಸ್ವಪ್ನದಲ್ಲಿ ಬಂದ ಪುರುಷನೇ ನಿನಗೆ ಪತಿ ಹಿಡಿಯುವನು, ಅವನನ್ನು ಬಿಟ್ಟು ಬೇರೆಯವರನ್ನು ಲಗ್ನವನ್ನು ಮಾಡಿಕೊಳ್ಳಬೇಡವೆಂದು ಹೇಳಿ ಆ ದೃಶ್ಯರಾದ. ಇದೀಗ ಸಾಧ್ಯವಿಲ್ಲ ಮಗಳೇ. ಆಗಿನಿಂದಲೇ ಅನಿರುದ್ಧನೇ ಎನ್ನ ಪತಿ ಎಂದು ತಿಳಿದುಕೊಂಡಿರುವೆನು.
ಇದನ್ನು ತಿಳಿದುಕೊಂಡು ನಮ್ಮಿಬ್ಬರ ಲಗ್ನವನ್ನು ವಿಜೃಂಭಣೆಯಿಂದ ಮಾಡು ಜನಕ, ಜಗದ್ವಿಖ್ಯಾತಿ ಕಾಂತಿ ಕನಕ. ಆಹೋ ನನ್ನ ಪ್ರೀತಿಯ ಕುಮಾರಿಯೇ, ಅಪ್ಪಯ್ಯ, ಆ ಪಂಡನಾದ ಕೃಷ್ಣನ ಮಗನಿಗೆ ಮಾತ್ರ ಇನ್ನೊಂದು ಸರ್ವತಾ ಕೊಡಲಾರೆನು. ಏ ಮಗಳೇ, ತಂದೆ, ರಾತ್ರಿ ನಿದ್ದೆ ಮಾಡುವ ಸಮಯದಲ್ಲಿ ನನಗೊಂದು ಸ್ವಪ್ನ ಕಂಡಿದೆ ಎಂದು ಎನ್ನ ಮುಂದೆ ಹೇಳಿದೆಯಲ್ಲ. ಹೌದು ಅಪ್ಪಯ್ಯ. ಏ ಕಂದ, ತಂದೆ, ಚೆನ್ನಾಗಿ ಕೇಳು. ನಿಮ್ಮಂತ ಯೌವನದ ಬಾಲಕರಿಗೆ ಸ್ವಪ್ನವು ಕಾಣುವುದು ಸಹಜ, ಆ ಸ್ವಪ್ನವು ನಿಜವೆಂದು ತಿಳಿಯಬಾರದು. ನಿನಗೆ ಒಳ್ಳೆಯ ದೇಶಾಧಿಪನ ರಾಜಕುಮಾರನನ್ನು ತಂದ ಅತಿ ಸಂಭ್ರಮದಿಂದ ಲಗ್ನವನ್ನು ಮಾಡಿಕೊಡುವರು. ಅಲ್ಲಿವರೆಗೂ ನೀನು ನಿನ್ನ ಅರಮನೆಯಲ್ಲಿ ಸಂತೋಷದಿಂದ ಕಾಲವನ್ನು ಕಳ್ಳಿಯ ಮಗಳೇ. ಇದಕ್ಕೆ ನೀನು ಒಪ್ಪದಿದ್ದರೆ ಖಂಡಿತ ಆಗುವುದು ಮಗಳೇ. ಅಪ್ಪಯ್ಯ, ಏ ಮಗಳೇ, ನೀನು ವಿದೇಶವೆಲ್ಲ ಸುತ್ತಿಕೊಂಡು ಒಳ್ಳೆ ರಾಜ್ಯರ ಪುತ್ರವನ್ನು ನೋಡಿ ಲಗ್ನವನ್ನು ಮಾಡುವೆಯಾ? ಹೌದು ಮಗಳೇ. ಬೇಡ ಮಗಳೇ, ನನಗೆ ಅನಿರುದ್ಧನೇ ಬೇಕು. ಅದು ಎಂದಿಗೆ ಸಾಧ್ಯವಾಗಲಿಲ್ಲ ಮಗಳೇ. ಮಗಳ ಆಸೆಯನ್ನು ಈಡೇರಿಸುವುದು ತಂದೆಯಾದ ನಿನ್ನ ಧರ್ಮವಾಗಿರುವುದು. ತಂದೆ ಆಸೆ ಈಡೇರಿಸುವುದು ಮಗಳಿಗೆ ಮಗಳೇ ಧರ್ಮವಾಗಿರೋದು ಮಗಳೇ. ಯಾರು ಕೇಳುವುದಿಲ್ಲ ತಂದೆ ಮಾತು. ಮಗಳ ಆಸೆ ಅವನು ಕರ್ರಗದ ಮಗಳೇ. ತಂದೆ, ಮಗಳೇ, ಲಗ್ನವನ್ನು ಮಾಡಿಕೊಟ್ಟರೆ ಬೆಳಗಾಗುವನು ಹೇಳು. ತಂದೆ, ಮಗಳೇ, ಎಷ್ಟು ಮಾತನ್ನು ಆಡ್ತೀಯಲ್ಲಪ್ಪಯ್ಯ. ಮಗಳೇ, ಮಗಳು ಸಂತೋಷವಿರುವುದು ನಿನಗೆ ಇಷ್ಟವಿಲ್ಲವೇ? ನಾನು ಪಟ್ಟಲ್ಲಿ ಮಾಡಿಕೊಂಡು ಹೋಗಬೇಕು ಸರ್ ಮಗಳೇ. ಹೌದೇ ಅಪ್ಪಯ್ಯ? ಹೌದು ಮಗಳೇ. ಅದೇನು ಚೆನ್ನಾಗಿ ಹಿಂದಕ್ಕೆ ಖಾಯಾತು ಎನ್ನುವ ಪತಿರತೆ ಸ್ತ್ರೀಯಳು ಹಿರಣ್ಯ ಕಶ್ಯಪನನ್ನು ಲಗ್ನವನ್ನು ಮಾಡಿಕೊಂಡು ಪಡಬಾರದ ಕಷ್ಟವನ್ನು ಪಡೆದಿಲ್ಲವೇ? ಅವರ ಸುದ್ದಿ ಅನ್ನ ಮುಂದೆ ಹೇಳಬೇಡ ಮಗಳೇ. ಅವರವರ ಹೃದಯ ಬರಹ ಹಾಗೆ ಕಾಡುತ್ತದೆ. ಹೌದು ಮಗಳೇ. ಅದರಂತೆ ಶ್ರೀಕೃಷ್ಣನ ಮಗನಾದ ಅನಿರುದ್ಧನೇನು ರಾಕ್ಷಸರ ಕುಲದವನ ತಂದೆ, ಇದನ್ನು ತಿಳಿದು ನೋಡು ಮುಂದೆ. ಮಗಳೇ, ಆ ಈರಣ್ಣ ಕಸಪ್ಪನ ಸುದ್ದಿಯನ್ನ ಮುಂದೆ ಹೇಳಿದರೆ ನಾನೇನು ಅರಿಯದವನು ಹೇಗೆ? ಆ ಈರಣ್ಣ ಕಸಪ್ಪನ ಸುದ್ದಿಯನ್ನ ಮುಂದೆ ಆತನು ಸಂಹಾರ ಆಗಿ ಹೋದನು. ಅನಿರುದ್ರನ ಪಾದವನು ಮತ್ತು ಅವನ ತಂದೆಯಾದ ಶ್ರೀಕೃಷ್ಣನು ಬಹಳ ಮೋಸಗಾರರು. ಅವರ ಸುದ್ದಿಯನ್ನ ಮುಂದೆ ಎತ್ತಬೇಡ ಕಣ್ಣಿಯ ಮಗಳೇ. ಆ ಅನಿರುದ್ರನ ಆಸೆ ಬಿಟ್ಟು ಬಿಡು. ಆಯ್ತು ಅಪ್ಪಯ್ಯ, ಕಂದ ಏನು ಮಾತನಾಡುತ್ತಿರಲಿಲ್ಲ. ಮಾತನಾಡಿರುವೆ ತಂದೆ, ಎಷ್ಟು ಮಾತ್ರಕ್ಕೆ ಲಗ್ನವನ್ನು ಮಾಡಿಕೊಡುವುದಿಲ್ಲವೇ? ಅದು ಎಂದಿಗೂ ಸಾಧ್ಯವಿಲ್ಲ ಮಗ. ಅಪ್ಪಯ್ಯ, ಕಂದ, ನಾನು ಸಂತೋಷದಿಂದ ಇರುವುದು ನಿನಗೆ ಇಷ್ಟವೇ ಇಲ್ಲವೇ? ಒಳ್ಳೆ ರಾಜಕುಮಾರ
ಕುಮಾರನನ್ನು ತನ್ನ ಸಂತೋಷವನ್ನು ಮದುವೆ ಮಾಡಿಕೊಡುವ ಮಗಳೇ. ಬೇಡ ಬೇಡ ಬೇಡ, ಏನಕ್ಕಾಗಿ ಮಗಳೇ? ನನಗೆ ಅನಿರುದ್ಧನೇ ಬೇಕು. ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಅಪ್ಪಯ್ಯ, ಹೇ ಕಂದ, ಎಷ್ಟು ಮಾತ್ರಕ್ಕೂ ಅನಿರುದ್ಧನೇ ಎನ್ನ ಪತಿ ಎಂದು ತಿಳಿದುಕೊಂಡಿರುವೆನು. ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಮಿಕ್ಕ ಪುರುಷರೆಲ್ಲರೂ ನನ್ನ ಅಣ್ಣ ತಮ್ಮಂದಿರ ಸಮಾನವೆಂದು ತಿಳಿದುಕೊಂಡಿರುವೆನಲ್ಲವೇ? ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಹೇಳಿವಿನ ಕೇಳು. ಅದೇನು ಚೆನ್ನಾಗಿ ಹೇಳು. ಅಪ್ಪಯ್ಯ, ಹೇ ಮಗಳೇ, ನೀನು ಎಷ್ಟು ಹೇಳಿದ್ರು ನಿನ್ನ ಮಾತನ್ನು ಕೇಳುವುದಿಲ್ಲ. ನಾನು ಎಷ್ಟು ವಿಧವಾಗಿ ಹೇಳಿದ್ರೆ ನೀನು ಅಷ್ಟೇ ಮಾತನಾಡಿದ್ದೆ ತಂದೆ. ಹೇ ಮಗಳೇ, ಅನಿರುದ್ಧನೇ ಎನ್ನ ಪತಿ ಎಂದು ಅದು ಎಂದಿಗೂ ಸಾಧ್ಯವಿಲ್ಲ ಮಗಳೇ. ಮಿಕ್ಕ ಪುರುಷರೆಲ್ಲರೂ ನನ್ನ ಅಣ್ಣ ತಮ್ಮಂದಿರ ಸಮಾನವೆಂದು ತಿಳಿದುಕೊಂಡಿರುವೆನು. ಇದನ್ನು ತಿಳಿದುಕೊಂಡು ನಮ್ಮಿಬ್ಬರ ಲಗ್ನವನ್ನು ವಿಜೃಂಭಣೆಯಿಂದ ಲಗ್ನವನ್ನು ಮಾಡಿಕೊಡಬೇಕು. ಜನಕ ಜಗದಿ ಖ್ಯಾತಿ ಕಾಂತಿಕನು. ಅಮ್ಮ ಮಗಳೇ, ಅಪ್ಪಯ್ಯ, ನಾನು ಎಷ್ಟು ವಿಧವಾಗಿ ಹೇಳಿದರೆ ನೀನು ನಿನ್ನ ಆದಮನಾದ ಕೃಷ್ಣನ ಮನೆಗೆ ಸೊಸೆಯಾಗಿ ಹೋಗುವನೆಂದು ಒಂದೇ ಆಟವನ್ನು ಹಿಡಿದಿದೆಯಲ್ಲ, ಹೌದು. ಇದು ಮಾತ್ರ ಸಾಧ್ಯವಿಲ್ಲ. ಬಳಿ ಬಳಿರೇ ಎಲೈ ಸಾರಥಿ, ಎನ್ನ ಮಗಳಾದ ಉಷಾದೇವಿಯನ್ನು ಬೀಗ ಮಧ್ಯದಲ್ಲಿ ಕೂಡಿ ಹಾಕಿ ಅನ್ನ ನೀರು ಕೊಡದೆ ಬೀಗವನ್ನು ಹಾಕಿರಿ. ಆ ಕಳ್ಳನಾದ ಕೃಷ್ಣನು ಮತ್ತು ಅವನ ಪುತ್ರರಾದ ಅನಿರುದ್ರನು ಏನಾದರೂ ಮಂದಿ ಒಳಗೆ ಅನ್ನ ನೀರು ಕೊಟ್ಟು ಕಾಪಾಡುವರೇನು ಸಾರಥಿ? ಇವನನ್ನು ಒಳಗೆ ತಪ್ಪು ಅತಿ ಜಾಗೃತಿ. Mama,
ಚುಟ್ಟು ಆಗ್ತೈತೆ ನನಗ ಚುರು ಚುರು ಆಗುತ್ತೈತೆ ಚುಟ್ಟು ಚುಟ್ಟು ಆಗ್ತೈತೆ ನನಗ ಚುರು ಚುರು ಆಗುತ್ತೈತೆ ಒಬ್ಬಲ್ಲಿ ಬೇರಿ ಬನ್ನಿ ಯಾರಿ ತಿರುಗಬೇಡ ನೀ ಮಾರಿ ತಿರುಗಬೇಡ ನೀ ಮಾರಿ ನಿನ್ನ ಮೇಲೆ ಮನದಾಗಿ ಬಂದೀನಿ ನಿನಗೂ ನಿನ್ನ ಮೇಲೆ ಮನದಾಗಿ ಬಂದೀನಿ ನಿನಗೂ ತಿರುಗಬೇಡ ನೀ ಮಾರಿ ಚುಟ್ಟು ಚುಟ್ಟು ಅಂತೈತೆ ನನಗ ಚುರು ಚುರು ಆಗುತ್ತೈತೆ ಚುಟ್ಟು ಚುಟ್ಟು ಅಂತೈತೆ ನನಗ ಚುರು ಚುರು ಆಗುತ್ತೈತೆ ಸರ ದಾರಂದಿಗಳಿದೆ ಬಂದವರನ್ನು ದಾರಂದಿಗಳಿದೆ ದೇವ ದಿವ್ಯ ಪ್ರಭಾವ ಹಾ ಹಾ ದೇವ ದೇವ ಓ ದೇವ ನಾವು ದಾರಂದ್ರೆ ಮಠಗಳನ್ನ ಕಟ್ಟಲಿಕ್ಕೆ ಶಿವಕುಮಾರ ಸ್ವಾಮೀಜಿ ಅಲ್ಲ ಸರ್ವರಿಗೆ ಸಂಗೀತವನ್ನು ಬೋಧಿಸಲು ಪುಟ್ಟರಾಜ ಗವಾಯಿ ಅಲ್ಲ ಯಾರಿಗೂ ತಿಳಿಯದಂತೆ ದಾನ ಧರ್ಮಗಳನ್ನು ಮಾಡಲು ಪುರಿತ ರಾಜಕುಮಾರನಲ್ಲ ಸಾಮಾನ್ಯದಲ್ಲಿ ಸಾಮಾನ್ಯನಾದ ಪಾಂಡುರಂಗ ದಾರದಿಂದ ಕರೆಯುತ್ತಾರೆ ದೇವ ಹೇಳಿಕೊಂಡು ಬರಬೇಕು ತಮ್ಮ ನಾಮಾಂಕಿತವ ಭೂಪತೆ ಅದೇನು ದೇವ ಮಕ್ಕಳ ಉತ್ತರವಿದ ಲೇಖನಂ ತತ್ವ ಹಾಕುದೋರು ಬಾಬು ಬಾಬರ ಪರಿಧಿ ಭೂಮಿಯನ್ನು ಆದಿ ಬಲಾಂಕಿತರುಗಳ ನಡೆದಿದವ ಭೂಪತೆ ಎಣ್ಣೆಯ ಕಚ್ಚಲೆಗೆ ತಾಳಲಾರದ ಯಾವ ತಿಮ್ಮಲ ಅದೇ ತಮ್ಮ ತಮ್ಮ ಭಯಂಕರ ಸೇರಿದವ ತಡೆಯಲಾರದೆ ಈ ತಟಕಟ್ಟಿಯುತ್ತ ಎನ್ನಯ ಕಾಲ್ನಡಿಗೆಯನ್ನು ಕಂಡು ಯಾವತ್ತು ಪ್ರಾಣಿ ಪಕ್ಷಿಗಳ ಸೇರ ಸಮೂಹ ನಿಲ್ಲಲಾರದೆ ಅಡವಿ ಹೊಡೆದೆಲ್ಲೋ ಭೂಪತೆ ಎನ್ನ ಆರ್ಭಟದ ಬಸಕ್ಕೆ ಸಪ್ತ ಕುಲಾದಿಗಳಾದರೆ ಗೋಲುವಿನಗೊಂಡವು ಮಹತ್ ಬಲಂಕಿತ ಸೂರ ನರವರ ಮಣಿಮೃಗ ದೇಶದ ಅರಸನಾದ ಮಣಿಮಂತ ಮಹಾರಾಜನ ಪ್ರೇಮದ ಕುಮಾರಾದ ಗಾಂಭೀರ್ಯ ತತ್ವಿಕಯ ಮಹಾರಾಜನಿಂದ ಟಿಕೆಟಿಗೆ ಬಿಡದೆ ಗಂಧನ ಎಂದು ದೇವಿಯರನ್ನು ಹೊಡೆದುವಂತೆ ಸಾರದೆ ಓರ್ವ ದೇವಿಯರನ್ನು ತಪ್ಪಿಸಿದಂತಾಗಲ್ಲ ದೇವ ಮಹಾರಾಜರು ತಾವಾದರೆ ಈ ಸುಂದರವಾದ ಸಭಾಮಂದಿರಕ್ಕೆ ಬಂದ ಕಾರ್ಯಾರ್ಥವೇನು ದೇವ ದಿವ್ಯ ಪ್ರಭಾವ ಸಾರದೆ ಭೂಪತೆ ಸ್ವಂಗಾರದಿಂದ ಕಂಗೊಳಿಸುವ ಈ ರಂಗಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ದೇವ ಆವತ್ತೇಕದ ರಾಜ್ಯರಿಯನ್ನು ಆರ್ಭಟಕ್ಕೆ ತಡೆಯಲಾರದೆ ತಮ್ಮ ತಮ್ಮ ರಾಜ್ಯಗಳೇ ಬಿಟ್ಟು ಸೋಮನ ತಂದೆಯನ್ನು ಕೈಯೊತ್ತು ಮಾಡಿದರು ಭೂಪತೆ ಏನಾದರೂ ದುಡಿದು ಕದನಕ್ಕೆ ಬಂದರೆ ತತ್ಕಂಡರ ಮೆನ್ನ ಮುಚ್ಚು ಬಲದಿಂದ ಒತ್ತು ಗುತ್ತಿ ಬುದ್ಧಿಯನ್ನು ಕಲಿಸಿ ಭೂಪತೆ ಭೂಪತೆ ಈತ
ಕಸ ದಿಕ್ಕುಗಳು ಎಲ್ಲ ಮೇಲಿಸುವ ಗಂಡುಗಳು ಇಲ್ಲವೆಂದು ಹಾ ಭೂಪತಿ ಅತಿ ಬಲಾನ್ವಿತ ಏಕವನ್ನು ಧರಿಸಿಕೊಂಡು ದೇಶ ಸಂಚಾರ ಮಾಡ ಕಾರಣ ವರ್ಣವಾಯಿತು ಖಂಡಿಯ ಸಾರದೆ ತಿಳಿಸಿದೆ ನಾನು ಗುರುತಿನಿದೆ. ಒಳ್ಳೆಯದು ಭೂಪತಿ. ಮುಂದೇನು ಸಂಗತಿ? ಪದ್ಮಿನಿ ಪದ್ಮಿನಿ ಐಶ್ವರ್ಯ ಮತ್ತು ಮೇಲಕ್ಕೆ ಬೆಳಗಂತೆ ನೀನು ಹೋಗುವ ಪಯಣದಲ್ಲಿಗೆ ನಾನು ಹೋಗುವ ಪ್ರಯಾಣದ ಘೋಷಣೆ ನನಗೆ ತಕ್ಕಬೇಕು. ಸುಂದರ, ಸುಂದರೇ, ನನಗಲ್ಲದೆ ಮತ್ಯಾರಿಗೆ ಬೇಕಾಗಿರುವುದು? ಅದು ನಿನಗೆ ಹೇಳಬಾರದು ಸುಂದರೇ. ನೀನು ಹೇಳಬಾರದು. ಹೌದು ಸುಂದರೇ, ನಾನು ಕೇಳಬೇಕೆಂದು ಬಂದಿರುವೆ. ಅದು ಎಂದಿಗೂ ಸಾಧ್ಯವಿಲ್ಲ ಸುಂದರೇ. ಪ್ರಿಯಾ, ಹೇಳಿ. ಹಾಗಾದ್ರೆ ಹೇಳಿದನು ಕೇಳು. ಅದು ಚೆನ್ನಾಗಿ ಹೇಳೋದೇನು? ಭೂಲೋಕದ ಮಹವೀರ, ಭಾರತದ ದುರವೀರ, ಸುಂದರ ಪ್ರಿಯಕರ, ತಿಳಿಸೋ ಹೋಗುವ ವಿವರ. ಭೂಲೋಕದ ಮಹವೀರ, ಭಾರತದ ಮುತ್ತಿನ ಕಳಸವನ್ನಿಟ್ಟು ಅಶ್ವಗಂಧಗಳನ್ನು ಬಂಧಿಸಿ ಧನುರ್ಧಾರಿಯಾಗಿ ನೀನು ಹೋಗುವ ಪಯಣಗಳಿಗೆ ನನ್ನ ಬುದ್ಧಿ ಸಂಪನ್ನ. ಹಾಗೇ ಎಲ್ಲ ಮುದ್ದು ಬಡದ ಮಳೆ ನಾನು ಹೋಗುವ ಪ್ರಯಾಣದ ಸುದ್ದಿಯನ್ನು ನಿನಗೆ ಹೇಳಬೇಕು. ಕಾರ್ಯದ ಸುದ್ದಿಯನ್ನು ಹೇಳುವುದಿದ್ದವಲ್ಲ ಸುಂದರ ಕಮ್ಮು ಕಂದರೆ ಸುಂದರ, ರಾಜ್ಯದ ಕಾರ್ಯದ ವಿಷಯವನ್ನು ಹೇಳುವುದಿಲ್ಲವಂತ ಹೇಳಿದೆಯಾ? ಹೌದು ಸುಂದರೇ. ಪ್ರಿಯಾ, ಹೇಳಿ. ಹಾಗಾದ್ರೆ ಹೇಳಿದ್ರೆ ಕೇಳ. ಅದನ್ನು ಚೆನ್ನಾಗಿ ಹೇಳು. ಕೈ ಹಿಡಿದ ಕೋದಂಡವನ್ನು ಪಿಡಿದು ಕೋಪಾಗ್ರತೆಯಿಂದ ಕಾಲ ಮಯೂರನವಂತೆ ಹೊರಟಿರುವ ಪಯಣವೆಲ್ಲಿಗೆ ಕಾಣ್ತಾ ತಿಳಿಸು ನಿನ್ನಪ್ಪ ಅಂತ. ಹಾಗೇ ಎಂದು ಮೋಹನವೇ, ಹಾಗೇ ಸುಂದರೇ, ತಾವ ಪುರದನಾಗಿರಲಿ ತಾನು ಹೋಗುವ ಪ್ರಯಾಣವನ್ನು ಸತಿಯಳ ಮುಂದೆ ತಿಳಿಸಬಾರದೆಂದು ಆರ್ಯರು ಎಚ್ಚರ ಕೊಟ್ಟಿರೋರು. ಆರ್ಯರು ಎಚ್ಚರ ಕಾಂತೆ, ಆದ ಕಾರಣ ನಾನು ಹೋಗುವ ಪ್ರಯಾಣದ ಸುದ್ದಿ
ಪ್ರಿಯಾ ಅದಕ್ಕಾಗದಲ್ಲ ಸುಂದರಿ. ಸುಂದರ ಸುಂದರಿ, ನಿನ್ನನ್ನು ಹಗಲಿ ನಾನು ಒಂದು ಕ್ಷಣವೂ ಇರಲಾರೆನು. ಆದ್ದರಿಂದ ನೀನು ಹೋಗುವ ಪರಿಣಾಮವನ್ನು ವಿಚಾರವನ್ನು ತಿಳಿಸಿದಂತ ಗುಣವಂತ. ಹಾಗೆ ನನ್ನ ಮೋಹನಾಗಿ ನಾನೇನು ವಿದ್ಯೆಯಂ ತಿಳಿಯದವನಿಗೆ ಇಂಥ ಸತಿಯೆಲ್ಲ ದೊರಕದ್ದು ಹೇಗೆ ಪುಣ್ಯವನ್ನು ತಿಳಿದುಕೊಂಡರೇನು? ಹಾಗೆ ಸುಂದರಿ, ಕಾರ್ಯದಕ್ಕೋಸ್ಕರ ನಿನಗೆ ಸತ್ಯ ಬೇಕು. ಸಂತೋಷದಿಂದ ನಿನ್ನ ಸಖಿ ಎಲ್ಲ ಒಳ್ಳೆಯ ಕಾಲ ಉಂಟು. ಬಾಂಧವನೇ ನಿನಗಿದು ನ್ಯಾಯವಲ್ಲ. ಅದು ಏತಕ್ಕೆ ನ್ಯಾಯವಲ್ಲ? ನಿನ್ನ ಅರ್ಥದೇಹಕ್ಕೆ ಬಾಧ್ಯಳಾದ ಕಾರಣ ನಿನ್ನ ವಿಚಾರವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಹಾಗೆ ನೀಲದಾಸಿಯಾದ ಸತಿಯೇ, ಹೇಳುವನ್ನು ಕೇಳಿ ಇದಕ್ಕ ಒಂದು ನೀತಿ ಉತ್ತಮ ಸತಿಪತಿಗಳ ಸಂಗತಿ. ಚಕ್ರವರ್ತಿಯಾದ ಸತಿಯನ್ನು ಸರಿಯಾದ ರೀತಿಯಲ್ಲಿ ಋತುವಿನಲ್ಲಿ ಸತಿಪತಿಗಳು ಮಾನಸವಂತಾದರೆ ಆ ಸುಖಭೋಗವು ಎಣ್ಣಿನೆಯ ಮೋಹದಿಂದ ಮನ ತೋಳು ಪ್ರಾಂತಿಯನ್ನು ಬಡಿಸಿಕೊಂಡು ತಾನು ನಡೆಸುವ ರಾಜ್ಯ ಕಾರ್ಯವು ಬರೆಯುವುದು ಧರ್ಮವಲ್ಲವೇ? ಈ ಶಾಸ್ತ್ರವನ್ನು ನೀನೇನು ಅರಿಯದವಳೆ ಹೇಗೆ? ನನ್ನ ಮನದ ದುಃಖವನ್ನು ಬಿಡು, ನಾನು ಹೋಗುವಂತೆ ಹೇಳಕ್ಕೆ ಅಡ್ಡಿ ಆಗಬೇಡ ಸುಂದರಿ. ಸುಂದರ, ನನ್ನ ಮನದ ಗಾಬರಿಯನ್ನು ಬಿಟ್ಟು ಬಿಡುವಂತೆ ಹೇಳಿದೆಯಲ್ಲ. ಹೌದು ಸುಂದರಿ. ಪ್ರಿಯ, ನೀನು ಹೋದರೆ ನನಗೆ ಗಾಬರಿ ಆಗದೆ ಮತ್ತೇನಾಗುವುದು? ಅದು ನಿನಗೇನಾಗುವುದು ಸುಂದರಿ? ಸುಂದರ, ಸುಂದರಿ, ನಿನ್ನನ್ನು ಬಿಟ್ಟು ಹರಗಳಿಗೆ ನಾನು ಜೀವಿಸಲಾರೆನು. ಸಮಯ ಬಂದಾಗಿರಬೇಕು ಸುಂದರಿ. ಈಗ ಸಮಯ ಇಲ್ಲವೇ? ಇಲ್ಲ ಸುಂದರಿ. ಸುಂದರ, ಸುಂದರಿ, ಹಾಗಾದ್ರೆ ಹೇಳಿದನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಒಲವಿನ ಚೆಲುವ ಕಲಿಸುವ ಮನವ ಮಾವಾಳ ಜೊತೆಗಾರ, ಮಾವಾಳ ಜೊತೆಗಾರ ಒಲವಿನ ಬಿಡಿಯುತ್ತಿಲ್ಲ ನಿನ್ನನೆ
ನಾನು ನಿನ್ನ ಬಳಿಗೆ ಓಡೋಡಿ ಬಂದಿರುವೆನು. ಪ್ರಿಯಾ, ನಿನಗೆ ಕರಮಗಿದು ಸೆರೆಗೊಡ್ಡಿ ಬೇಡಿಕೊಳ್ಳುವೆನೋ ನಿನ್ನ ಪಯಣದ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ಹೇ ಕಾಂತೆ, ನಾನು ಎಷ್ಟು ವಿಧವಾಗಿ ಹೇಳಿದರೂ ನಿನ್ನ ಮನದ ವಿಲಾಸವನ್ನು ಬಿಡಲಿಲ್ಲ. ಹೇ ಕಾಂತೆ, ಎಲ್ಲ ಪ್ರಯಾಣವನ್ನು ತಿಳಿದುಕೊಳ್ಳುವುದು ಸರಿಯಲ್ಲ. ಹೇ ಕಾಂತೆ, ಒಯ್ಯಾರವ ಮಾಡಿ ಮೀರಿದ ತುಂಗಾರಂ ಗೋರಿಯನ್ನ ಮರ್ಮವನ್ನು ತಿಳಿದುಕೊಳ್ಳುವುದು ಮಾತ್ರ ನಿನಗೆ ತೋರುವುದಿಲ್ಲ. ನಾನು ಮಾಡುವ ಕಾರ್ಯವು ಯಾವುದಾದರೆ ಒಂದಿರುತ್ತದೆ. ಅದು ರಾಜ್ಯ ಕಾರ್ಯದ ಮರ್ಮವನ್ನು ಸಿರಿಯಲಿಗೆ ತಿಳಿಸಿದರೆ ಅಧರ್ಮವಾಗುತ್ತದೆ. ನಿನ್ನಂತ ಉತ್ತಮ ಸಿರಿಯಲಿಗೆ ಉತ್ತಮವಲ್ಲ, ಸರಿಯಲ್ಲ. ನೀರದಾಚೆ ಬಿಟ್ಟು ಬಿಡಿ ನನ್ನ ಮನಸ್ಸಿಗೆ. ಪ್ರಿಯಾ, ಹೇಳಿದರೆ ಕೇಳು. ಅದೇನು ಚೆನ್ನಾಗಿರು. ಪ್ರಿಯಾ, ನೀನು ಹೋಗುವ ವಿಚಾರವನ್ನು ತಿಳಿಸುವ ತನಕ ನಾನು ನಿನ್ನನ್ನು ಆಚೆಗೆ ಬಿಡಲಾರೆನು. ಪ್ರಿಯಾ, ನನ್ನ ಮಾತಿಗೆ ಒಂದು ಚೂರಾದರೂ ಮರ್ಯಾದೆಯನ್ನು ಕೊಟ್ಟು ನೀನು ಹೋಗುವ ಪರಿಣಾಮದ ವಿಚಾರವನ್ನು ತಿಳಿಸು ಕಾಂತ ಗುಣವಂತ. ನನ್ನ ಪ್ರೀತಿಗೆ ಪಾತ್ರವಾದ ಸುಂದರಿ, ಎತ್ತ ಬಾವನ್ನು ಸಭ್ಯಾತ ಮಾತನಾಡು. ಎಲ್ಲ ಮುತ್ತಿನ ಹರಳೆ. ಪ್ರಿಯಾ, ಲೋಕ ಸಂಚಾರಕ್ಕಾಗಿ ಹೊರಟಿರುವಿಯಾ? ನಲ್ಲ, ನಾನೊಂದು ಮಾತು ಕೇಳಿದೆನು, ಅದನ್ನು ನಡೆಸಿಕೊಡುವಿಯಾ? ಅದೇನು ಚೆನ್ನಾಗಿ ಹೇಳು. ಪ್ರಿಯಾ, ಹೇಳಿ. ಹೇಳುವನಿ ಕೇಳು. ಅದು ಚೆನ್ನಾಗಿ ಹೇಳು. ಪ್ರಿಯ ಸುಂದರ,
ಪ್ರಿಯ, ವಿದೇಶ ವಿದೇಶಗಳನ್ನು ಸುತ್ತಲೂ ಹೊರಟಿರುವೆಯಲ್ಲ, ನಾನು ನಿನ್ನ ಹಿಂದೆ ಬರಬೇಕೆಂದು ಎನ್ನ ಮನದ ಆಸೆಯಾಗಿರುವುದು ಹೌದೇನು ಸುಂದರಿ? ಪ್ರಿಯ. ಹೇಳಿ. ಆದ್ದರಿಂದ ನನ್ನನ್ನು ಕರೆದುಕೊಂಡು ಹೋಗುವ ರಮಣ ಸನ್ಮೋಹನಾಭರಣ. ಹೇಗಂತೆ ನಾನು ಹೋಗುವುದು ದೇಶ ಸಂಚಾರಕ್ಕಾಗಿ ಎಲ್ಲಿಂದ ಬಂದು ಹಣ ನಷ್ಟವು ಪಡೆಯೋದಕ್ಕಿಂತ ಈ ಅರಮನೆಯಲ್ಲಿ ಸುಖದಿಂದಿರಬೇಕಲ್ಲವೇ? ನೀನು ಬಂದಲ್ಲಿ ಮಾಡುವುದಾದರೇನು? ನೀನು ನನ್ನ ಬರೆದ ತರಲ ಸುಂದರಿ ಪ್ರಾಣಕಾಂತ, ಪ್ರಾಣಕಾಂತ, ನಾವಿಬ್ಬರು ಹೋಗಿ ದೇಶ ಸಂಚಾರವನ್ನು ಮಾಡಿ ಬರಲು ಹೊರಡೋಣ ನಡಿ ಕಾಂತ ಗುಣವಂತ. ಪತ್ನಿಯನ್ನು ಪಟ್ಟದ ರಾಣಿ ಸುಂದರ, ನಿನಗೆ ದೇಶ ಸಂಚಾರ ಮಾಡಬೇಕೆಂದು ಆಸಕ್ತಂತೆ ತೋರುತ್ತದೆ. ಹೌದು ಪ್ರಿಯ. ಆತರು ಚಿಂತೆ ಇಲ್ಲ, ಹಾಗಾದರೂ ಪಟ್ಟು ಪಿತಾಂಬರವನ್ನುಟ್ಟು ಪಂಚಗದ ಕುಂಭ ತೊಟ್ಟು ಜಗತ್ತು ಆಭರಣಗಳನ್ನು ಧರಿಸಿಕೊಂಡು ಸಾರದೆ ದೇಶ ಸಂಚಾರ ಮಾಡುವ ಪುಷ್ಪ ವಿಮಾನವನ್ನು ಸಿದ್ಧಗೊಳಿಸಿ ಸಾರದೆ ದೇಶ ಸಂಚಾರಕ್ಕಾಗಿ ಸೂಟಿಂದ ರಥವನ್ನು ಬಿಡುವಂತ ನಗರ ಸಾರದೆ ಉಳಿದು ಸೇವೆ ನಡೆಸಲಾಗುತ್ತದೆ. ಬಾಣಾಸುರ 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 ಅನುರಾಗದ ರಾಜಮಾರಿ ಮಾರಾಡಲೇ ಜ್ಯೋತಿ ವರನೇ ಬಾಣಾಸುರ ಬಾಣಾಸುರ ಭೂಪತಿ ದೇಶ ಸಂಚಾರಕ್ಕೆ ಪುಷ್ಪ ವಿಮಾನವನ್ನು ಸಿದ್ಧಗೊಳಿಸಿ ಸಾರದೆ ಹಾ ದೇಶ ಸಂಚಾರಕ್ಕಾಗಿ ಸೂಟಿಯಿಂದ ರಥವನ್ನು ಬಿಡುವಂತನಾಗಲೇ ಸಾರದೆ ಉಳಿದು ಸೇವೆ ನಡೆಸಲಾಗುತ್ತದೆ. ಬಾಣಾಸುರ ಬಾಣಾಸುರ ಭೂಪತಿ ಹಾ ಎನ್ನ ಪ್ರಿಯತಮಳಾದ ಉಷಾದೇವಿಯನ್ನು ಅವಳ ತಂದೆಯಾದ ಬಾಣಾಸುರನ ಬೀಗ ಮುದ್ರೆಯಲ್ಲಿಟ್ಟ ಬೀಗ ತಡೆದವನಂತೆ ಹಾ ಜಾಗ್ರತೆಯಿಂದ ಅವಳ ನಿತ್ಯ ಹಚ್ಚ ಬಂದ ದಟ್ಟ ಮನೆಗರ ತಟ್ಟನ ಕಪಾಲಕ್ಕೆ ಗುಡ್ಡ ತಮ್ಮಿಷ್ಟದಂತಾಗಲಿ ದೇವ. ಲೆಕ್ಕಿಸಿದ ಬೀಗ ಮುದ್ರೆಯ ಮುರಿದು ಉಷಾದೇವಿಯನ್ನವರ ತರುವೆನ ಸಾರಥಿ ಅದು ಜಾಗ್ರತೆ ತಮ್ಮಿಷ್ಟದಂತಾಗಲಿ ದೇವ.
ಮುಟ್ಟಬೇಡ, ಮುಟ್ಟಿ ಅನಿಷ್ಟ ಮಾಡಬೇಡ. ಸುಮ್ಮನೆ ನೀನು ಬಂದ ಹಾದಿಯನ್ನು ಹಿಡಿದು ಹಿಂದಕ್ಕೆ ಹೋದರೆ ಒಳ್ಳೆಯದಾಗಿತ್ತು. ಇಲ್ಲವಾದರೆ ಕಪಾಳಕ್ಕೆ ಹೊಡೆದು ನಿನ್ನ ರಟ್ಟೆಗಳನ್ನು ಹಿಡಿದು ನನ್ನ ಅರಮನೆಯಿಂದ ನಿನ್ನ ಹೊರಗೆ ಬರುವೆ ನೋಡು. ಮರೆಯಾದ ನಿಂದ ಮಾನ ನಷ್ಟ ಮಾಡಿಕೊಳ್ಳದೆ ಪಾನ ನಿನ್ನ ದಾರಿಗೆ ಸುಂಕವಿಲ್ಲ ಎಂದು ತಿಳಿದುಕೊಂಡು ಹಿಂದಕ್ಕೆ ಹೋಗುವ ಅರಮನೆ ಬುದ್ಧಿ ಶೂನ್ಯನೇ. ನಿನ್ನ ಮಗಳಾದ ಉಷಾದೇವಿಯನ್ನು ನಮ್ಗೆ ಲಗ್ನವಾಗುತ್ತಲೆಂದು ಹೇಳಿದ ಕಾರಣ ಅವಳ ನನಗೆ ಕೊಟ್ಟು ನಿನ್ನ ಮೇಲಿನ ಭಾರವನ್ನು ಇಳಿಸಿಕೊಂಡು ಬಿಡು. ಅಹೋ ಮಾವಯ್ಯನೇ, ಓದದ ಬಂದ ಎರಡು ಜೀವಗಳ ಮೇಲೆ ಮಾಡಿದರೆ ನೀನು ಮಾಡಬೇಕಾಗುತ್ತದೆ. ಸುಮ್ಮನೆ ಪಾಪದ ಗಂಟನ್ನ ಎತ್ತಿ ಭಾರ ಮಾಡಿಕೊಳ್ಳಬೇಡ ಮಾವ. ಬೇಗನೆ ಮಾಡಿ. ಕುಲ್ಲನಾದ ಬಲ್ಲ ಗೌರವ ಅಹೋ ಮಾವಯ್ಯನೇ, ಸಲ್ಲಗೆ ನನ್ನ ಮಗಳನ್ನು ಒಡಿಸುವನೆಂದು ಇಲ್ಲ ಸಲ್ಲದ ಬೂಟಾಟಿಗೆ ನನ್ನ ಮುಂದೆ ಕೂರಿಸಿದರು. ಸಾರ್ಥವಾಗಿ ಬಗದರು. ಅಹೋ ಮಾವಯ್ಯನೇ, ನಾನೊಂದು ನೀಟಂ ಹೇಳುವುದು ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು. ಕರ್ಮಗಳ ಬಯಸಬೇಕು ನಾನು ಆತ್ಮ ಪ್ರೀತಿಗ ಸಕಾಮುಕ್ತಿಗಳು ರೈನಾರು ಎಂತೆ ಜೀವಿತಾಯೇ. ಅಹೋ ಮಾವಯ್ಯನೇ, ಅದೇನು ಮಾವಯ್ಯನೇ? ನಾಗಸರ್ಪಗಳ ಬಾಯಿಗಳಿಗೆ ಸಿಕ್ಕಿ ಬಿದ್ದ ಹರಿದ ದೇಹ ಉಳಿದಿದ್ದ ಕಪ್ಪೆಯು ತಾನಿನ್ನೂ ಸ್ವಲ್ಪ ಸಮಯದೊಳಗೆ ಆಡವಿಲ್ಲದೆ ನನ್ನ ಮುಂದೆ ಹಾರಾಡುವ ನೊಣವನ್ನು ನೋಡಿ ಅದನ್ನು ತಿನ್ನಬೇಕೆಂದು ಬಯಸಿದಂತೆಯೇ ತನ್ನನಾದ ಕೈ ಬಾಣಾಸುರನ ಕೈ ಒಳಗೆ ಸಾವು ಬದುಕಿನ ಆಟವನ್ನು ಆಡುವ ನೀನು ಎನ್ನ ಮಗಳನ್ನು ಲಗ್ನವಾಗುತ್ತದೆ ಅತಿ ಆಸೆ ಬಿಟ್ಟು ಸಾಧಿಸು ಎನ್ನುವ ಸಮರವ ದತ್ತನೆ ಸೇರಿಸುತ್ತದೆ. ಎಲೈ ಬಾಣಾಸುರ ನಂಬ ವಿಂಗದರ್ಭಕನೇ, ನಾನೇನು ಸಾಮಾನದವನೇ? ಎನ್ನ ಜನ್ಮದಾತನನ್ನು ನಿಂದಿಸಿ ನುಡಿಯಬೇಡ. ನಾನೊಂದು ನೀತಿ ಅಹೋರಾರ್ಥಂ ಕರ್ಮ ಕೋಯಾರ್ಥ ನಿಂದಂ ಅಹೋರೂಪಿ ಪ್ರಾಣ ಸಂಧಾರಣಂ ಪ್ರಾಣ ದಾಸತ್ವ ಜ್ಞಾನ ಸಮೋತ ಮುಕ್ತಿ ಸಂಪಾದನಂ. ಇದರ ಅರ್ಥವೇನೆಂದರೆ ಆಹಾರಕ್ಕೋಸ್ಕರವಾಗಿ ಪರರನ್ನು ನಿಂದಿಸಬಾರದು. ಆಹಾರ ಸೇವಿಸುವುದು ಪ್ರಾಣಧಾರಣಕ್ಕಾಗಿ, ಪ್ರಾಣಧಾರಣವು ತತ್ವಜ್ಞಾನಕ್ಕಾಗಿ, ತತ್ವಜ್ಞಾನವು ಮುಕ್ತಿ ಸಂಪಾದನೆಗಾಗಿ. ಅಹೋ ಮಾವಯ್ಯರೇ, ಒಳ್ಳೆಯವರನ್ನು ನುಡಿಯಬೇಕು ಮತ್ತು ಸುಮ್ಮನೆ ನಿಂದಿಸಬಾರದು. ಅದು ಯಾತಕ್ಕೆಂದರೆ ನಿಂದಿನಿಗೆ ನಾಳಿನ ಪಾಪಕ್ಕಾಗಿ, ನಾಳಿನ ಪಾಪ ಮುಂದಿನ ಮರಣಕ್ಕಾಗಿ ಇದನ್ನೆಲ್ಲ ಚೆನ್ನಾಗಿ ಅರ್ಥವು ಮಾಡಿಕೊಳ್ಳಿ ಮಾವ. ತಿಳಿದು ನೋಡಿ ಇದರ ಅರ್ಥವ. ಬಲ ಅನಿರುದ್ಧನೇ, ಎಷ್ಟು ಸೊಗಸಾಗಿ ಮಾತನಾಡುವ ಮಾತನ್ನಾಡಿದ್ರೆ ನಿನ್ನ ಮಾತಿಗೆ ನಾನು ಮೆಚ್ಚಿದೆ. ಮೆಚ್ಚಲೇಬೇಕು. ಕೈ ಮಧುರಾನಗರನ ಮನಂದನೆ ಕೈಗಷ್ಟ ಹುಟ್ಟಿಸಿದ ತಂದೆ ಬುದ್ಧಿ ನೀನೇಕೆ ಬುದ್ಧಿ ಹೋದವನೇ. ನಿಮ್ಮಪ್ಪನಾದ ಕಳ್ಳ ಕೃಷ್ಣನ ಹೆಸರನ್ನು ಎತ್ತಿದರೆ ಕಾಲದಿಂದ ಗಟ್ಟಿಯವರೆಗೂ ತಕ್ಕನ ಊರಿಗೆ ಎತ್ತಿರುವುದು. ಎಂತಕ್ಕೆ ಉಪ್ಪುವ ರೋಷಕ್ಕೆ ನಿನ್ನ ನಿಂತು ನಿನ್ನೆ ಸಿಡಿದರು ನನಗೆ ಸಿಡಿ ಸಾಧ್ಯವಾಗಲಾರದು. ನಿನಗೆ ಪ್ರಾಣದಾನವನ್ನು ಮಾಡುತ್ತಿದೆ. ಹಿಂದಕ್ಕೆ ಹೋಗಿ ಆದವನೇ ಬುದ್ಧಿ ಶೂನ್ಯನೇ. ಅಹೋ ಮಾವಯ್ಯನೇ, ಮಾಲಕನೇ, ನೀನು ಹೇಳಿದಂತೆ ನಮ್ಮ ತಾತನ ಮೋಸ ಮಾಡಿದ್ದರೆ ಸರ್ವನಾಶವಾಗಿ ಹೋಗುತ್ತಿದ್ದೇನೋ. ಅದು ಎಷ್ಟು ಯುಗಗಳ ಉರುಳಿದರೆ ಮತ್ತೆ ಜನಿಸಿ ಬಂದ ಸರ್ವ